ಪ್ರೀತಿನೇ ಇಲ್ಲ ಅನ್ನೋ ರಾಕ್ಷಸನ್ನ ಬದಲಾಯಿಸ್ಬಿಟ್ಟೆ. ಅಬ್ಬಾ, ಲವ್ ಅಲ್ಲಿ ಎಷ್ಟು ಪವರ್ ಇದೆ ಅನ್ನೋದಕ್ಕೆ ನೀವಿಬ್ರೇ ಸಾಕ್ಷಿ. ಅಲ್ಲ ಕಣೆ, ಅವನಲ್ಲಿ ಏನಿದೆ ಅಂತ ಅವ್ನು ನೋಡಿ ನೀನ್ ಮೆಚ್ಕೊಂಡೆ ಅಂತ. ಫಾರ್ ದ ಕಿಡ್ಸ್ ಈಸ್ ಅ ಬೇಬಿ, ಫಾರ್ ದ ಇನ್ನಸೆಂಟ್ ಈಸ್ ಅ ಜೆಂಟಲ್ಮನ್, ಫಾರ್ ದ ವಿಲನ್ಸ್ ಈಸ್ ಅ ಹೀರೋ, ಅಂಡ್ ಫಾರ್ ಮೀ ಈಸ್ ಮೈ ಲೈಫ್. ಕೊಳ್ಳಿ ನಾಚಿಕೆ ನೋಡು. ನಿನ್ ಹೀರೋ 50 ಗ್ರಾಮ್ ಹಾಟ್ನ ನೀನ್ ಕಿತ್ಕೊಂಡಾಯ್ತು, ನಿನ್ನ 50 ಗ್ರಾಮ್ ಹಾಟ್ನ ನಿನ್ ಹೀರೋ ಕಿತ್ಕೊಂಡಾಯ್ತು. ಈಗ್ಲೂ ನಾಚಿಕೆನಾ? ನಿಶಾ, ಟು ಬಿ ಫ್ರಾಂಕ್ ವಿತ್ ಯು, ಒಂದ್ ನಿಜವಾದ ಮಾತು ಹೇಳ. ಯೋಚನೆ ಮಾಡಿದ್ರೆ ನಿನ್ ಹೀರೋ ಒಂಥರ ಚೆನ್ನಾಗಿದ್ದಾನೆ. ಎಲ್ಲಾ ಹೀರೋಗಳಿಗೂ ಕಂಪೇರ್ ಮಾಡಿದ್ರೆ ನಿನ್ ಹೀರೋ ಒಂಥರ ಡಿಫ್ರೆಂಟ್. ಇವತ್ತು ಬೆಳಗಿಂದ ಅವನು ಚೇತರಿಸ್ಕೊಂಡಿದ್ದಾನೆ. ಅವನ ವಿರುದ್ಧವಾಗಿ ಏನು ಮಾತಾಡಬೇಡಿ, ಅವನು ಮೊದಲಿಂದ ಆಗ್ತಾನೆ. ಆಯ್ತು ಸ್ವಾಮೀಜಿ. ನೀವು ಬೇಗ ಔಷಧಿನ ರೆಡಿ ಮಾಡಿ ಆ ಪೇಷಂಟ್ಗೆ ಕೊಡ್ಬೇಕು. ನೀವು ಅಷ್ಟೇ. परित्राणाय साधूनां विनाशाय चतुष्पथां संस्थापनार्थाय नमामि विष्णुवे। परित्राणाय साधूनां विनाशाय चतुष्पथां संस्थापनार्थाय ಗಾಳಿ ಕಣ ಅವಳು. ನನಗೆ ನೀನ್ ಬೇಕು ಕಣ, ಕರಿಯ ನೀನ್ ಬೇಕು. ನಿರೀಕ್ಷಿತ ಎಲ್ಲ ಮಾಡ್ತೀನಿ ಕಣ, ಆದ್ರೆ ನನ್ ಬಿಟ್ಟು ಹೋಗ್ಬೇಡ ಕರಿಯ, ಹೋಗ್ಬೇಡ. ನನ್ನ ಜೊತೆಗೆ ಕೈ ಬೇಡ. ಮೂರು ನಿಮಿಷ ಸುಖಕ್ಕೆ ಇಷ್ಟೊಂದು ದುಡ್ಡು ಕೊಡ್ಬೇಕ? ಹೊಗೆ ಹಾಕಿಸ್ಕೊಂಡು ಚಟ್ಟಕ್ಕೆ ಹೋಗ್ಬೇಕಾದ ವಯಸ್ಸಿನಲ್ಲಿ ಸುಖ ಬೇಕು ಅಂತ ಬಂದವನು ನೀನು. ಈ ಶಾರದಮ್ಮನ ಮನೆಗೆ ಬರ್ಬೇಕು ಅಂದ್ರೆ ರೊಕ್ಕ ರೊಕ್ಕ ಬೇಕಮ್ಮ, ರೊಕ್ಕ. ರೊಕ್ಕ ಇಲ್ದಿದ್ರೆ ಏನಾಯ್ತು? ಈ ಪತ್ರಕ್ಕೆ
ಸೈನ್ ಹಾಕು. ಏಯ್, ಏನ್ ಮುಖ ನೋಡ್ತೀಯ? ಹಾಕೋ. ನಡ್ರೋ ಆಚೆ. ಕರೆ ಹೇಳ್ತೀನಿ ನೋಡ್ ಶಾರದಮ್ಮ, ವಯಸ್ಸಿನಂಗ 50 ಆದ್ರೂ 20 ವರ್ಷದಂಗದಿ. ಏನಲ್ಲೇ ಶಿವಪೂಜಾ ಕರಡಿ ಬಂದಂಗ ಈ ನನ್ನ ಮಗ ನಮಕ್ಕಿಂತ ಮೊದ್ಲ ಬಂದು ಕುಂತಾನಲ್ಲ. ಏನ್ ಶಾರದಮ್ಮ? ಓ, ಬನ್ನಿ ಬನ್ನಿ ಉಳ್ಳಾಗಡ್ಡಿ ಸಾಹುಕಾರ್ರೆ, ಬರ್ಬೇಕು. ಏನ ಇವನ್ನ ನನ್ ಕೂಡ ಊಟ ಕರ್ದಿಯೇನ? ಸಾಹುಕಾರ್ರೆ, ಅವರು ಕೂಡ ನಿಮ್ಮ ಹಾಗೆ ಬೇಕಾದವರು ಅಂದ್ಮೇಲೆ ಕರೀಲೇಬೇಕಲ್ಲ. ಯಾಕೆ ಶಾರದಮ್ಮ, ಊಟ ಮುಗ್ದಂಗೈತಿ, ನಾವು ಬರೋವರೆಗೂ ಕಾಯಕ್ ಆಗ್ತಿದ್ದಿಲ್ಲ ಏನ? ಏನೋ ತಪ್ಪಾಗೋಯ್ತು ಸಾಹುಕಾರ್ರೆ, ಕ್ಷಮಿಸ್ಬಿಡಿ. ನೋಡು ನೋಡು ನೋಡು, ಏ ಮುಟ್ಟಾಳ, ಅಲ್ಲಿ ಅದು ಈ ಜನ್ಮದಾಗ ಸಾಧ್ಯಲ್ಲೋ. ಪುನಃ ಹಿರಿದವಳೆ ಈ ಧರ್ಮದೊರೆ ಚಿತ್ರದುರ್ಗದಾಗ ಯಾವ್ದೇ ಕೆಲ್ಸಕ್ಕೂ ಮೊದ್ಲಂತ ಬರ್ದಿಟ್ಕೋ ನೀನು. ಅಷ್ಟಕ್ಕೂ ಈಕಿ ಜೈಲ್ನಾಗಿದ್ದಾಗ ಬಿಡಿಸ್ಕೊಂಡು ಬಂದವ್ ನಾನು. ಯಾರ ನನ್ನ ಮಗಾನು ಬಂದಿಲ್ಲ. ಮಕ್ಕಾಯಿ ನೋಡ್ತಿ ಹೇಳವ್ಗ. ಓಯ್, ಆಕೆ ಮಗಳನ್ನ ಎಲ್ಲೋ ಇಟ್ಕೊಂಡು ಸಾಕ್ತಿರೋದು ನಾನು. ಧನರಾಜ, ಹಿರಿದವಳೆ. ಶಾರದಮ್ಮ, ಎಷ್ಟೇ ತಲೆಗಳು ಉಳಿದ್ರು ಪರವಾಗಿಲ್ಲ, ನನ್ನ ಮಗನೇ ಆಕೆಗ್ ಮೊದ್ಲು ಗೆಜ್ಜೆ ಪೂಜೆ ಮಾಡ್ಬೇಕು. ಶಾರದಮ್ಮ, ಮೊದ್ಲು ನನ್ನ ಮಗನೇ ಗೆಜ್ಜೆ ಪೂಜೆ ಮಾಡ್ಬೇಕು. ಅದು ಎಷ್ಟು ತಲೆ ಉಳುತ್ತಾವ ನಾನು ನೋಡ್ತೀನಿ. ನೀನು ಕಷ್ಟದಲ್ಲಿರುವಾಗ ಉಪಕಾರ ಮಾಡಿದ್ ನಾನು ಅನ್ನೋದನ್ನ ಮರಿಬೇಡ ಶಾರದಮ್ಮ. ಇವರಿಬ್ರು ಮಾತಾಡಬಹುದು. ನಿನ್ನ ಮಗಳು ನನ್ನ ಕೈ ಸಿಗದೆ ಇದ್ರೆ ನಾನು ಮಾತಾಡಲ್ಲ, ಮಾಡಿ ತೋರಿಸ್ತೀನಿ. ನೀವ್ಯಾರು ನನಗೆ ಬಿಟ್ಟಿಯಾಗಿ ಉಪಕಾರ ಮಾಡಿಲ್ಲ. ನಾನು ನನ್ನ ದೇಹನ ನಿಮ್ಮ ಹತ್ರ ಒತ್ತೆಯಾಗಿಟ್ಟಿದೆ ಅನ್ನೋದನ್ನ ಮರಿಬೇಡಿ. ಕಿರಿಸ್ಬೇಡಿ. ದೇಹ ನಮ್ದು. ದೇಹಕ್ಕೆ ವಯಸ್ಸಿರೋರ್ಗೂ ಮಾತ್ರನೇ ನಿಮ್ಮಂಥವ್ರು ನಮಗ್ ಬೆಲೆ ಕೊಡಿ. ಅದು ಮುಗಿದ ಮೇಲೆ ಯಾರು ನಮ್ಮನ್ನ ಮೂಸ್ ಕೂಡ ನೋಡಲ್ಲ. ಅಂದ್ರೆ ನಿನ್ನ ಮಾತಿನ ಅರ್ಥ ಆಗಾಕತ್ತಿಲ್ಲ ನಮಗೆ. ಅರ್ಥ ಆಗ್ಲಿಲ್ವಾ? ಮನಿ ಮೇಕ್ಸ್ ಮೆನಿ ಥಿಂಗ್ಸ್. ಯಾರಾದ್ರೇನು ನಾಳೆ 12 ಗಂಟೆಗೆ ಯಾರು ಮೊದಲು ರೊಕ್ಕ ತಂದು ಕೊಡ್ತಾರೋ ಅವರು ನನ್ನ ಮಗಳನ್ನ ಮೊದಲ ಹೋಗ್ಲಿ ಅವನ ಇರ್ತಾವಳೆ. ಶಾರದಮ್ಮ, ಇಡೀ ದುರ್ಗದಾಗ ಯಾರಂತ ರೊಕ್ಕ ಆಸ್ತಿ ಅಂತ ಜಾಸ್ತಿ ಐತಿ. ನಾಳೆ 12 ಗಂಟೆ ಖಾತ್ರಿ ಹಾಕೈತಿ. ಬರ್ರೆ. ಇನ್ನು ನೀವೇನ್ ಹೇಳ್ತೀರಾ ಸಾವುಕಾರ್ರೆ? ಅದು ನಾಳೆ 12 ಗಂಟೆಗೆ ಗೊತ್ತಾಗ್ತದ. ನನ್ನ ಎತ್ತು ತಾಯಿ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ಯಾವನಾದ್ರೂ ಅಡ್ಡ ಬಂದ್ರೆ ಬಿಡ್ತೀನಿ. ನೀನು ಒಂದ್ ಹೆಣ್ಣ, ಇಂಥ ಜೀವನ ಸಾಕ್ಸಾಕ್ ನಾಚಿಕೆ ಆಗಲ್ಲ. ನೀನು ವೇಶ್ಯ ಅನ್ನೋ ಪಟ್ಟ ಕಟ್ಕೊಳೋದಲ್ದೆ ನಿನ್ ಮಗಳ ಜೀವನ ಹಾಳು ಮಾಡಕ್ ಕೊಟ್ಟಿದ್ಯಲ್ಲ. ನಿನ್ನಂತ ವೇಶ್ಯನ ನಡು ರಸ್ತೆಯಲ್ಲಿ ತುಂಡು ತುಂಡ ಕತ್ತರಿಸಿದ್ರು ತಪ್ಪಿಲ್ಲ. ಎಷ್ಟೋ ವೇಶ್ಯಗಳಿಗೆ ಮನಸಾಕ್ಷಿ ಅಂತ ಇರುತ್ತೆ. ಅವ್ರ ಜೀವನ ಹಾಳಾದ್ರು ತನ್ನ ಮಕ್ಕಳಿಗೋಸ್ಕರ ಕಷ್ಟ ಪಡ್ತಾರೆ. ಆದ್ರೆ ನೀನು ಸ್ವಂತ ಮಗಳ ಜೀವನ ಹಾಳು ಮಾಡಕ್ಕೆ ಅವಳ ದೇಹನ ಬೆಳೆಸಿ ತಲೆ ಹಿಡಿಯಕ್ ಹೋಗಿದ್ಯಲ್ಲ. ನಿಮ್ಮಂತ ವೇಶ್ಯಗಳಿಗೆ ಹುಟ್ಟು ಸಾವಿದೆ ಅಂತ ಗೊತ್ತಿದ್ದೆ ಇಷ್ಟೊಂದು ಆಟ ಆಡ್ತಿರಲ್ಲ. ಅಕಸ್ಮಾತ್ ಸಾವೇ ಇಲ್ಲ ಅಂತಿದ್ರೆ ಇನ್ನೆಷ್ಟು ಆಟ ಆಡ್ತಿದ್ರಿ ನೀವು. ಏನು ವೇಶ್ಯ ವೇಶ್ಯ ಅಂತೀಯಲ್ಲ? ಯಾರು ಹುಟ್ಟತಾನೆ ವೇಶ್ಯ ಆಗ್ಬೇಕು ಅಂತ ಆಸೆ ಇಟ್ಕೊಂಡು ಪಟ್ಟ ಕಟ್ಕೊಂಡಿರಲ್ಲ. ಹಸಿವು ಪರಿಸ್ಥಿತಿ ಅವರನ್ನು ಹಾಗಾಗೋ ಹಾಗೆ ಮಾಡುತ್ತೆ. ಆ ಹಸಿವಿನ ಪರಿಸ್ಥಿತಿ ನಿನಗಿನ್ನೂ ಬಂದಿಲ್ಲ ಅಂತ ಕಾಣುತ್ತೆ. ನೀನ್ ಅಂದ್ಕೊಂಡ ಹಾಗೆ ವೇಶ್ಯ ದಂಧೆ ನಡ್ಸೋರೆಲ್ಲ ಅದರಲ್ಲಿ ಸುಖ ಸಿಕ್ಕತ್ತೆ, ಐಷಾರಾಮಿ ಜೀವನ ಸಿಕ್ಕತ್ತೆ ಅಂತ ಈ ದಂಧೆಗೆ ಬಂದಿರಲ್ಲ. ಆದ್ರೆ ಒಂದು ಸಲ ಈ ದಂಧೆಗೆ ಬಂದ್ಮೇಲೆ ಮತ್ತೆ ವಾಪಸ್ ಹೋಗೋದಕ್ಕೆ ಆಗೋದಿಲ್ಲ. ನಾನೇನೋ ಮೊದಲಿಂದ ಈ ದಂಧೆ ನಡೆಸ್ತಿದ್ದವಳಲ್ಲ. ನಾನು ಕೂಡ ಒಬ್ಬ ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ, ಮಗುಗೆ ಒಳ್ಳೆ ತಾಯಿಯಾಗಿ, ಗೃಹಿಣಿಯಾಗಿದ್ದವಳು. ನಿನ್ನಂತವ್ರ ಬಾಯಿನಲ್ಲಿ ಗೃಹಿಣಿ ಅನ್ನೋ ಪದನೇ ಬರಬಾರದು. ಈ ಗೃಹಿಣಿಯನ್ನು ಪಟ್ಟನ್ ಕಿತ್ಕೊಂಡವ್ರು ಯಾರು ಅಂತ ನೋಡ್ಬೇಕೇನೋ? ಬಾರೋ ಬಾರೋ, ನೋಡೋ, ಈ ಪಾಪಿನೇ ನನ್ ಜೀವನ ಹಾಳು ಮಾಡಿದ್ದು. ಒಂಟಿ ಹೆಣ್ಣು ನಾನು ರಸ್ತೆಯಲ್ಲಿ ನಡೆದು ಬರ್ತಿದ್ದಾಗ ಕೆಲವು ರೌಡಿಗಳು ನನ್ನ ಹಿಂದೆ ಬಿದ್ರು. ಹೇಳಮ್ಮ, ಹೇಳು. ಯಾರ ಬಂದಿದ್ದು? ಏನಾಯ್ತು? ಸರ್, ಅದು ನನ್ ಗಂಡ ಟ್ಯಾಕ್ಸಿ ಡ್ರೈವರು ಧರ್ಮಸ್ಥಳದಿಂದ ಬರುವಾಗ
ಆಕ್ಸಿಡೆಂಟ್ ಆಗೋಯ್ತು ಸರ್. ಅವ್ರಿಗೆ ತುಂಬಾ ಗಾಯ ಆಗಿದೆ. ಆಸ್ಪತ್ರೆಗೆ ಸೇರಿಸಿದ್ದೀನಿ. ಆದ್ರೆ ಅಲ್ಲಿರೋ ಡಾಕ್ಟ್ರು ಪೊಲೀಸ್ ರಿಪೋರ್ಟ್ ಬರೋವರೆಗೂ ಟ್ರೀಟ್ಮೆಂಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಅಂತ ಬರ್ತಿದ್ದೆ. ಅಷ್ಟರಲ್ಲಿ ರೌಡಿಗಳು ನನ್ನನ್ನ ಸಹಾಯ ಮಾಡೋ ತರ ಕರ್ಕೊಂಡು ಹೋದ. ಆದ್ರೆ 72 ಜನ ವೇಶ್ಯರಲ್ಲಿ ಒಬ್ಳು ಸ್ಟೇಷನ್ ಇಂದ ತಪ್ಪಿಸ್ಕೊಂಡಿದ್ಲು. ಅವಳ ಹುಡ್ಕೊಂಡು ಇವನ್ ಬರ್ತಿದ್ದ ಅಂತ ನನಗೆ ಗೊತ್ತಾಗ್ಲಿಲ್ಲ. FIR ಹಾಕಿದ ವೇಶ್ಯರನ್ನ ಕೋರ್ಟ್ಗೆ ಹಾಜರುಪಡಿಸ್ತಿಲ್ಲ ಅಂದ್ರೆ ಪ್ರಮೋಷನ್ಗೆ ಧಕ್ಕೆ ಬರುತ್ತೆ ಅಂತ ತಪ್ಪಿಸ್ಕೊಂಡಿರೋ ವೇಶ್ಯ ಜಾಗಕ್ಕೆ ನನ್ನ ಸೇರಿಸ್ಬಿಟ್ಟ. ಸರ್ ಸರ್ ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಮ್ಮ, ಈ ದಾರಿ ಸರಿ ಇಲ್ಲ, ಈಗ ಹೋಗೋಣ ಬನ್ನಿ. ನನ್ನ 3 ವರ್ಷದ ಮಗಳನ್ನ ಆಸ್ಪತ್ರೆಯಲ್ಲಿ ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ರಾತ್ರಿ ಉಳ್ಕೊಂಡೆ. ತಪ್ಪಿಸ್ಕೊಂಡಿರೋ ವೇಶ್ಯ ಜಾಗಕ್ಕೆ ಇವಳ ಹೆಸರನ್ನು ಸೇರಿಸಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ. ಅಯ್ಯೋ ಪಾಪೆ, ಅನ್ಯಾಯವಾಗಿ ನನ್ನ ಜೀವನನ ಹಾಳು ಮಾಡ್ಬಿಟ್ಟಿಯಲ್ಲ. ಇವನು ಈ ಶ್ವೇತಗೋಸ್ಕರ ನನ್ನ ಜೀವನನೇ ಹಾಳು ಮಾಡ್ತಾ ಇದ್ದಾನೆ ಸರ್. ಹಾಳು ಮಾಡ್ಬಿಟ್ಟ. ಯಾರ ಹತ್ರ ಮಾತಾಡ್ತೀಯ ನೀನು? ಕಾನ್ಸ್ಟೇಬಲ್ ಸ್ಟೇಕರ್. ಸರ್, ಇವನನ್ನ ಮಾತ್ರ ನಂಬೇಡಿ. ಇವನ ಬಗ್ಗೆ ನಿಮಗೆ ಗೊತ್ತಿಲ್ಲ ಸರ್. ಸರ್, ಇವನ ಬಗ್ಗೆ ನಿಮಗೆ ಗೊತ್ತಿಲ್ಲ. ಈ ಪಾಪಿನ ನಂಬೇಡಿ, ಇವನ ನಂಬೇಡಿ. ನಿನ್ನ ನಾನು ಬಿಡೋಲ್ಲ, ನಾನು ಖಂಡಿತ ಬಿಡೋಲ್ಲ. ಯಾರೋ ಒಬ್ಬ ಅಧಿಕಾರಿ ನಿಮ್ ಜೀವನದಲ್ಲಿ ಆಟ ಆಡ್ದ ಅಂತ ಹೇಳಿ ಏನು ತಪ್ಪು ಮಾಡ್ದಿದ್ ನಿನ್ ಮಗಳನ್ನ ಈ ದಂಧೆಗ್ ತರೋದು ಸರಿಯೇ ಅಲ್ಲ. ಆಗಾಗಕ್ಕೆ ನಾ ಬಿಡೋಲ್ಲ. ಅದನ್ನ ಹೇಳೋದಕ್ಕೆ ನೀನ್ ಯಾರು? ಏ ಜಗ, ಇವನ ಒದ್ದು ಹೊರಗಾಕೋ. ನೀನ್ ಅಂದ್ಕೊಂಡ ಹಾಗೆ ನಾನು ನನ್ನ ಮಗಳನ್ನ ಅಲ್ಲಿಟ್ಟಿಲ್ಲ. ಯಾವ ಪಾಪಿ ನನ್ನ ಜೀವನನ ಹಾಳು ಮಾಡ್ದ ಅಂತ ಹೇಳಿದ್ನೋ ಅವನ ರಕ್ತ ಹಂಚ್ಕೊಂಡು ಹುಟ್ಟಿರೋದು ನೀನು ಅಂತ ನನಗೆ ಚೆನ್ನಾಗ್ ಗೊತ್ತು. ನನ್ನ ಮಗಳು ಪ್ರೇಮಿ ಅಂತಾನೂ ನನಗೆ ಚೆನ್ನಾಗ್ ಗೊತ್ತು. ಆದ್ರೆ ನಿನ್ನ ಪ್ರೇಮದ ಕಥೆ ಇಲ್ಲಿ ನಡೆಯೋಲ್ಲ ಅಂತ ನಿನಗ್ ಗೊತ್ತಿಲ್ಲ. ಇಷ್ಟೊತ್ತವರೆಗೂ ನನ್ನೆತ್ತದೊಂದು ತಪ್ಪು ಮಾಡ್ದವನ ಒಂದೇ ಕಾರಣಕ್ಕೆ ಸುಮ್ಮನೆ ಐತೆ. ರಕ್ತ ಹಂಚ್ಕೊಂಡು ಹುಟ್ಟಿದವ್ರಿಗೆ ಅದೇ ಬುದ್ಧಿ ಇದ್ದಿದ್ರೆ ಕುಂತಿನ ಮರ್ತು ಜನ ಕರ್ಣನ ಹೆಸರು ಹೇಳ್ತಿರ್ಲಿಲ್ಲ. ತಂದೆ ಮಾಡಿದ ಮಗ ಅನ್ಬಗ್ಸು, ಮಗ ಮಾಡಿದ ಮೊಮ್ಮಗ ಬರೆ ಹಾಕ್ಸೋ ಅನ್ನೋ ಕಾಲ ಯಾವತ್ತೋ ಹೊರಟೋಯ್ತು. ಗೊತ್ತೋ ಗೊತ್ತಿಲ್ದೇನೋ ಈ ಆಚಾರಿ 50 ಗ್ರಾಮ್ ನಿನ್ ಮಗಳು ನಿಶಾಕ್ ಕೊಟ್ಟಾಯ್ತು. ಇನ್ನು ಮುಂದೆ ನಿನ್ನ ಮಗಳು ನನ್ನವಳು. ನನ್ನ ಜೀವನನ 4 ಜನಕ್ಕೆ ತಲೆ ಹಿಡಿಯೋ ಹಾಗೆ ಮಾಡಿರೋ ಅಪ್ಪನ ಮಗ ನೀನು. ನೀನು ನಮ್ಮಪ್ಪ ಮಾಡಿದ ತಪ್ಪಿಗೆ ನಿನ್ ಮಗಳನ್ನ ನನಗ್ ಕೊಡಲ್ಲ ಅಂತೀಯ. ಆದ್ರೆ ನಾನು ಅವಳೊಬ್ಳು ವೇಶ್ಯ ಮಗಳಾಗಿದ್ರು ಅವಳನ್ನ ಕೈ ಬಿಡಲ್ಲ ಅಂತೀನಿ. ಆದ್ರೆ ನಿನ್ಗೂ ನನ್ಗೂ ಇರೋ ವ್ಯತ್ಯಾಸ. ನೀನ್ ಅಂದ್ಕೊಂಡ ಹಾಗೆ ನನ್ನ ಮಗಳು ನಿನ್ನ ಕೈಗೆ ಸಿಕ್ಕೋಲ್ಲ. ಅಷ್ಟೇ ಅಲ್ಲ, ಅವಳನ್ನ ಅಷ್ಟು ಸುಲಭವಾಗಿ ಪತ್ತೆ ಹಚ್ಚೋದಕ್ಕೂ ನಿನ್ನ ಕೈಲಾಗಲ್ಲ. ಈ ಆಚಾರಿ ಒಂದು ಸಲ ಇಟ್ಟೆ ಜನ ಹಿಂದೆ ತೆಗಿಯೋದಿಲ್ಲ. ಇಟ್ಟು ಗುರಿನ ಯಾವತ್ತೂ ತಪ್ಪಿದ್ದಿಲ್ಲ. ಹೇಳಿದ ಮಾತನ್ನ ಮಾಡದೆ ಬಿಡೋಲ್ಲ. ಅಕಸ್ಮಾತ್ ನಿನ್ ಮಗಳನ್ನ ಮುಚ್ಚಿಟ್ಟಿದ್ರೆ ಆಕಾಶಕ್ಕಿಂತ ಮೇಲೆ ಭೂಮಿಗಿಂತ ಕೆಳಗಂತೂ ಇಟ್ಟಿರೋಕ್ಕಾಗಲ್ಲ. ನೀನ್ ಇಟ್ಟಿದ್ರೆ ಭೂಮಿ ಮೇಲೆನೆ ಇಟ್ಟಿರ್ಬೇಕು. ಅವಳನ್ ಪತ್ತೆ ಹಚ್ಚೋದ್ ನನಗೇನ್ ದೊಡ್ಡ ವಿಷಯ ಅಲ್ಲ. ನಮ್ಮಪ್ಪ ನಿನ್ನ ಬೀಗರು ಅಂತ ಒಪ್ಕೊಂತಾರೋ ಇಲ್ಲೋ ಗೊತ್ತಿಲ್ಲ. ನೀನ್ ನನ್ನ ಅಳಿಯ ಅಂತ ಒಪ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ 24 ಗಂಟೆಯಲ್ಲಿ ನಿನ್ ಮಗಳನ್ನ ಪತ್ತೆ ಹಚ್ಚಿ ತಾಲಿ ಕಟ್ಲಿಲ್ಲ ಅಂದ್ರೆ ನನ್ನ ಹೆಸರು ನಿಮ್ಮ ನಾಚಿಕೆ ಆಗಲ್ಲ ನಿಮ್ಗೆ? ಅದು ಅದಿರ್ಲಿ, ನಿಶಾ ಪಾಸ್ಪೋರ್ಟ್ ರೆಡಿ ತಾನೆ? ರೆಡಿ ಇದೆ ಮೋರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಅಮೆರಿಕಾಗ್ ಹೋಗೋದಕ್ಕೆ ಯಾವುದೇ ತೊಂದರೆಗಳು ಆಗ್ಬಾರ್ದು. ಆಯ್ತು ಮೋರೆ. ಈಗೆಲ್ಲಿದ? ಅಮ್ಮ ಬಾಮ್ಮ, ಹೊರಗೆ ಬಾಮ್ಮ. ನಿಶಾ, ನಿಶಾ, ನಾನೇನಮ್ಮ ನಿನ್ ಅಮ್ಮ. ನನ್ನನ್ನ ಅಮ್ಮ ಅಂತ ಕರೆಯೋಲ್ವೇನಮ್ಮ? ನಾಯಿ ಕೂಡ 4 ಮರಿ ಹಾಕಿ ಹೊಟ್ಟೆ ಹಸ್ತ್ರೆ ಅದ್ರಲ್ಲೊಂದ್ ಮರಿ ತಿನ್ಬಿಡುತ್ತೆ. ಅದಕ್ಕಿಂತ ಕಟುಕಿ ನೀನು. ಒಂದು ಮಗಳಿಗೆ ಜನ್ಮ ಕೊಟ್ಟು ಅವಳನ್ನ ಬೆಳೆಸಿ
ವ್ಯಾಪಾರ ಮಾಡ್ಬೇಕು ಅಂತಿದೆಯಲ್ಲ, ನಿನ್ನ ಒಂದ್ ಹೆಣ್ಣು ಅಂತ ಕರೆಯಕ್ಕೆ ನಾಚಿಕೆ ಆಗುತ್ತೆ. ಅಮ್ಮ ಅಂತ ಹೇಗ್ ಕರೀಲಿ? ಏಯ್! ಈಜು ಗೊತ್ತಿಲ್ದೆ ಸಮುದ್ರಕ್ಕೆ ಬಿದ್ದಿರೋಳು ನಾನು. ನನಗಿರೋದು ಮುಂದೆ ಒಂದು ಆಸೆ, ಉಸಿರಾಡಬೇಕು ಅನ್ನೋದು. ಆದ್ರೆ ನೀನು ಸಮುದ್ರದ ದಡದ ಮೇಲೆ ಇರೋಳು. ನಿನಗೆ 108 ಕಲ್ಪನೆಗಳಿರುತ್ತೆ, ಆಸೆಗಳಿರುತ್ತೆ. ನಿನ್ನ ವಯಸ್ಸಿನ 20-50 ವರ್ಷದ ಅನುಭವ ನಿನಗಾಗಿಲ್ಲ. ನಿನ್ನ ಜೀವನನ ಹೇಗಿಡ್ಬೇಕು, ಏನು ಮಾಡಬೇಕು ಅಂತ ನನಗ್ ಗೊತ್ತು. ನಡಿಯ ಇವರನ್ನೆಲ್ಲ ಹೊಡೆದ ಮಾತ್ರಕ್ಕೆ ನಿನ್ನನ್ನ ನೀನು ಹೀರೋ ಅನ್ಕೋಬೇಡ. ಆಕಾಶನ ಮಡಚಿ ನಕ್ಷತ್ರನ ಎಣಿಸಿ ಜೇಬಿಗಿಟ್ಕೊಡೋ ಆಸೆ ಪಡ್ಬೇಡ. ಅದಾಗೋದು ಇಲ್ಲ, ಅದಾಗೋದಿಕ್ಕೆ ನಾನು ಬಿಡೋದು ಇಲ್ಲ. 100 ಬಲಿ ತಗೊಂಡಿರೋ ನನಗೆ ನೀನೊಂದು ಲೆಕ್ಕನೇನು? ರೈಟ್ ಹೇಳ. ಶಾರದಾದೇವಿ, ನಿನ್ ಕೈನಲ್ಲಿ ಬಲಿಯಾಗಿರೋ 101 ಜನ ಇರ್ಬೋದು. ಅವರೆಲ್ಲ ಕುರಿಗಳು ಅನ್ಸುತ್ತೆ. ನಾನು ಕುರಿ ಅಲ್ಲ, ಹುಲಿ. ಇಬ್ರು ಮನ್ಸು ಮಾಡಿದ್ರೆ ಒಬ್ಬ ಜನನ, ಒಬ್ಬ ಮನ್ಸು ಮಾಡಿದ್ರೆ 10 ಜನ ಮರಣ. ಇವ್ರುಗಳನ್ನೆತ್ತದ್ ನನಗೇನ್ ದೊಡ್ಡ ವಿಷಯ ಅಲ್ಲ. ನನಗೆ ಅದ್ರ ಅವಶ್ಯಕತೆನೂ ಇಲ್ಲ. ನಿಶಾ, ನನ್ನನ್ನು ಕೆಡ್ಕೊಂಬೇಡ್ರಿ. ನಿಶಾ, ನಿಶಾ, ಅಯ್ಯೋ ಏನಾಯ್ತು? ನೋಡೋ ಗಂಟ ಆದ್ರೂ ಸ್ವಲ್ಪ ಇರು. ಈಗ ಏನ್ ಮಾಡೋದು? ಏನ್ ಮಾಡೋದು? ನಾವಿನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಅಮ್ಮ ಖಂಡಿತ ಬಂದ್ಬಿಡ್ತಾಳೆ. ಅದಕ್ಕೆ ನನ್ನೇನ್ ಮಾಡು ಅಂತೀಯ? ಈಗೇನ್ ಮಾಡೋದು? ಆಚಾರ್ಯ ಅಲ್ಲೋಡು. ತುಂಬಾ ಥ್ಯಾಂಕ್ಸ್ ಅಜ್ಜಿ. ನನ್ನಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ ಕಣಲ್ಲಿ. ಹಲೋ ಪಾಪ. ಒಬ್ಬ ಅಮಾಯಕನ ಯಾಕೋ ಇಷ್ಟೊಂದು ಜನ ಹಿಡ್ಕೊಂಡು ಹೊಡಿತಾ ಇದ್ದೀರಾ? ಓಹೋ, ಸಿನಿಮಾ ನಟರು ಸ್ವಾಮಿ. ಇದು ರೀಲ್ ಅಲ್ಲ, ರಿಯಲ್. ಓ, ಸುಮ್ನೆ ಕಳಿಸ್ಕೊಳ್ಳಿ. ಓ, ರಿಯಲ್ ಫೈಟ್ ಮಾಡಿ ನೀವು ತುಂಬಾ ದಿವಸ ಆಯ್ತು. ಮಾಸ್ಟರ್, ಏನ್ ದೇವರಾಜ್ ಅವ್ರೆ, ಶೂಟಿಂಗ್ ಎಷ್ಟು ಗಂಟೆಗೆ? 2 ಗಂಟೆಗೆ.
ಒಂದು 10 ನಿಮಿಷ ರಿಯಲ್ ಫೈಟ್ ಮಾಡಿ ಬರ್ತೀನಿ, ಕೂತ್ಕೊಂಡು ನೋಡಿ. ಜೂಟ್ ಸರ್. Good shot. ತುಂಬಾ ಥ್ಯಾಂಕ್ಸ್. ಕಮಾನ್, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾಗ ಇನ್ನೊಬ್ಬ ಮನುಷ್ಯ ಸಹಾಯ ಮಾಡ್ಬೇಕಾದ್ದು ಧರ್ಮ. ನಿನ್ನ ಹೆಸರು? ಆಚಾರ್ಯ ಅಂತ. ಏನ್ ಲವ್ ಪ್ರಾಬ್ಲಮಾ? ಈಗಿನ ಕಾಲದಲ್ಲಿ ಕಷ್ಟನೇ ಇಲ್ಲದೆ ಲವ್ ಮಾಡಿ ಮದುವೆ ಆಗ್ಬಿಡ್ತಾರೆ, ಆಮೇಲೆ ಕಷ್ಟ ಪಡ್ತಾರೆ. ಆದ್ರೆ ಕಷ್ಟನ ಧೈರ್ಯವಾಗಿ ಎದುರಿಸೋ ಪ್ರೇಮಿಗಳು ಗೆಲ್ತಾರೆ. ಅದೇ ರೀತಿ ನಿಮ್ ಲವ್ ಸಕ್ಸಸ್ ಆಗಲಿ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಗುಡ್ ಲಕ್ ಮ್ಯಾಮ್. Once again, good luck. ಶಬ್ಬಾಷ್. ರಾಗಿ ಕಾಳಲ್ಲಿ ಸಾಸಿವೆ ಬಿದ್ರು ಆಯೋಣ, ಬಾಸುಮತಿ ಅಕ್ಕಿ ಬಿದ್ರೆ ಆಯೋದ್ ಕಷ್ಟನ. ಏಯ್, ಹಾಲು ಕುಡ್ದು ತುಟಿ ಒಣಗಿರೋ ಬಚ್ಚ ನೀನು. ನನ್ನ ಮಗಳನ್ನ ಎತ್ಕೊಂಡು ಹೋಗೋಕೆ ಎಷ್ಟೋ ಧೈರ್ಯ ನಿನ್ಗೆ? ಚಿತ್ರದುರ್ಗದ ಓಬವ್ವ ಅಂದ್ರೆ ಓದೋರ್ಗ್ ಮಾತ್ರ ಗೊತ್ತು, ಆದ್ರೆ ಈ ಶಾರದಮ್ಮ ಅಂದ್ರೆ ದುರ್ಗದಲ್ಲಿ ಓದ್ದೆ ಬರಿದೇ ಇರೋ ಮಕ್ಳಿಗೂ ಚೆನ್ನಾಗ್ ಗೊತ್ತು. ನಾನು ಕಾಲಿಟ್ಟು ನಡೆದ್ರೆ ಇಡೀ ದುರ್ಗದ ಜನ ಗಡಗಡ ಅಂತ ನಡುತ್ತಾರೆ. ನಾನು ಎದೆ ಮುಂದಿಟ್ಕೊಂಡು ನಡೆದ್ರೆ ಎಲ್ಲಾ ಜನ ನನ್ನ ಕಾಲ್ ಹತ್ರ ಬಿದ್ದಿರ್ತಾರೋ. ಹಾಫ್ ಟಿಕೆಟ್ ಫ್ರೆಂಡ್ಸ್ ಗಳನ್ನ ಇಟ್ಕೊಂಡು ನಿನ್ನ ಕೈ ಏನು ಮಾಡಕ್ಕಾಗಲ್ವೋ? ಮರ್ಯಾದೆಯಾಗಿ ನನ್ನ ಮಗಳನ್ನ ಬಿಟ್ಟು ಕಳಿಸ್ಕೋ. ನಿನಗೆ ತಲೆ ಹಿಡಿಯೋದ್ ಗೊತ್ತಿರ್ಬೋದು, ಇಲ್ಲ ತಲೆ ತೆಗಿಯೋದ್ ಗೊತ್ತಿರ್ಬೋದು. ಪ್ರೀತಿ ಪ್ರೇಮದ ಬಗ್ಗೆ ನಿನಗೇನೆ ಗೊತ್ತು. ಏಯ್, ಪ್ರೀತಿ ಅಂದ್ರೆ ಬೆಂಕಿ ಇದ್ದಾಗೆ, ಅದು ತಂಟೆಗೆ ಹೋದ್ರೆ ಸುಟ್ಟೋಗ್ತೀಯ ನೀನು. ನಿನ್ನಂತ ಚಿಲ್ರೆಗಳಿಗೆ ಎದುರ್ಕೊಂಡಂಗಿದ್ರೆ ನಮ್ಮಂತ ಯುವಕರು ಪ್ರೀತಿ ಪ್ರೇಮನು ಮಾಡ್ತಿರ್ಲಿಲ್ಲ. ಪ್ರೀತಿ ಪ್ರೇಮ ಅನ್ನೋದಕ್ಕೊಂದು ಅರ್ಥ ನಿನ್ನಂತ ಪ್ರೇಮಿಗಳನ್ನ ನಾನು ಎಷ್ಟೋ ಜನಗಳನ್ನ ನೋಡಿದ್ದೀನಿ, ಕೇಳಿದ್ದೀನಿ. ಆದ್ರೆ ಅಂಥ ಪ್ರೇಮಿಗಳ ಕೊನೆಗೆ ಸಿಗೋದು ಏನ್ ಗೊತ್ತಾ? ಸಾವು. ನಿನಗೂ ಕೂಡ ಅಂಥ ಗತಿ ಬರೋದ್ ಬೇಡ. ಆ ತರ ಬದುಕಿದ್ದು ಏನ್ ಪ್ರಯೋಜನ? ಹೊಟ್ಟೆಗೂಟ, ಕಣ್ಣಿಗೆ ನಿದ್ದೆ ಇಲ್ದೇನೂ ಬದುಕಿರಬಹುದು. ಅವನ್ನ ಸಾಯಿಸಿ ನೀನ್ ಗೆದ್ದೆ ಅಂತಾನು ಅನ್ಕೋಬಹುದು. ಆದ್ರೆ ಮರುಕ್ಷಣನೇ
ನಿನ್ ಮಗಳು ಬದುಕಿದ್ದು ಹೆಣ ಆಗ್ತಾಳೆ. ಜೀವ ಚಿಕ್ಕದು, ಜೀವನ ಬಹಳ ದೊಡ್ಡದು. ಅನುಭವ ಇಲ್ದೇ ಇರೋ ನಿನ್ನ ನಾಲಿಗೆ ಏನೇನೋ ಮಾತಾಡುತ್ತೆ. ಇವನನ್ನ ಎತ್ತ ಹಾಕಿ ಇವಳನ್ನ ಹೇಳ್ಕೊಂಡ್ ಬಂದ್ರು. ನಾಕತ್ತಿದ್ರೆ ಮುಟ್ನಾಡವನ್ನ ಏನ್ ಆವಾಗ್ಲಿಂದ ನಿಮ್ಮವರಿಗೆಲ್ಲ ಎತ್ತಿ ಎತ್ತಿ ಅಂತಿದ್ಯಾ? ಆಚಾರಿ ಮಚ್ಚೆತ್ತಿದ್ರೆ ನಿಮ್ಮವ್ರನ್ನೆಲ್ಲ ಒಂದೇ ಎಡ್ಗೆ ನಿಮಿಷದಲ್ಲಿ ಕೊಚ್ಚಾಕ್ಬಿಡ್ತಾನೆ. ಏನಂತೀರಾ? ನಿನಗೆ ಬುದ್ಧಿಗಿದ್ದಿ ಇದೆಯೇನಮ್ಮ? ನೀನು ಒಂದ್ ಹೆಣ್ಣು, ನಿನ್ನ ಮಗಳ ಪ್ರೀತಿ ಬಯಸ್ತೀನಿ ಅಂತ ಹೇಳ್ತಾನೆ ಇದೆಯಾ. ಆದ್ರೆ ನಿನ್ನ ಮಗಳ ಪ್ರೀತಿಗೆ ಅಡ್ಡಗಾಲ ಆಗ್ತಾ ಇದೆಯಾ. ನಿನಗೆ ನಾಚಿಕೆ ಆಗಲ್ವಾ? ಪ್ರೀತಿ ಬೇಡ ಪ್ರೇಮ ಬೇಡ ಅನ್ನೋ ಕೊಟ್ಟದಾಗಿದ್ದ, ಈಗೆಲ್ಲ ಬಿಟ್ಟು ಒಳ್ಳೆಯವನಾಗಿದ್ದಾನೆ. ಮತ್ತೆ ಅವನನ್ನ ಮೊದ್ಲಿನ ತರ ಆಗೋಕ್ ಬಿಡ್ಬೇಡಿಮ್ಮ. ಹೌದು, ನನಗೀಗ ಗೊತ್ತಾಯ್ತು. ನನ್ನ ಮಗಳನ್ನ ಎಂಥ ಶ್ರೀಮಂತನ ಕೊಟ್ರು ಇವನು ಕೊಡೋ ಪ್ರೀತಿನ ಸುಖನ ಯಾರು ಕೊಡೋಕ್ ಸಾಧ್ಯ ಇಲ್ಲ ಅಂತ. ನನ್ನ ಮಗಳು ಇವನ ಹತ್ರ ಸುಖವಾಗಿರ್ತಾಳೆ. ನಿಶಾ, ನನ್ನನ್ನ ಕ್ಷಮಿಸ್ಬಿಡಪ್ಪ. ವಾವ್ ಶಾರದಮ್ಮ, ವಾವ್. ಹಾವಿನ ದ್ವೇಷ 12 ವರ್ಷ ಒಂದು ಕಾಲ, ಆದ್ರೆ ಹೆಣ್ಣಿನ ದ್ವೇಷ 18 ವರ್ಷ ಅಂತ ಇವತ್ತು ಗೊತ್ತಾಯ್ತು. ನಾನು ಉದ್ವೇಗದಲ್ಲಿ ಮಾಡಿದ ಒಂದೇ ಒಂದು ತಪ್ಪಿಗೆ ನಿನ್ನ ಕುಡಿನ 18 ವರ್ಷ ಬೆಳೆಸಿ ನನ್ನ ಮಗನಿಗೆ ಮದುವೆ ಮಾಡಿಕೊಂಡಿದ್ಯಲ್ಲ, ಬೇಷ್. ಮೆಚ್ಚಬೇಕಾದದ್ದೇ ನಿನ್ನ ಛಲನ. ಈ ACP ಯಶವಂತ ಸದ್ಯದಲ್ಲೇ ಬೆಂಗಳೂರಿಗೆ ಕಮಿಷನರ್ ಆಗ್ತಾ ಇದ್ದಾನೆ. ಕಮಿಷನರ್ ಬೀಗ್ರು ವೇಶ್ಯೆ ಅಂದ್ರೆ ಚೆನ್ನಾಗಿರುತ್ತ? ಪ್ರಿನ್ಸಿಪಲ್ ಸಾಹೇಬ್ರೆ, ನೀವೇ ಹೇಳಿ, ಕಮಿಷನರ್ ಬೀಗ್ರು ವೇಶ್ಯೆ ಅಂದ್ರೆ ಚೆನ್ನಾಗಿರುತ್ತ? ಪ್ರೊಫೆಸರ್ ಸರ್, ನೀವಾದ್ರೂ ಹೇಳಿ, ನನ್ನ ಬೀಗ್ರು ಇವನ ಅತ್ತೆ ವೇಶ್ಯೆ ಅಂದ್ರೆ ಚೆನ್ನಾಗಿರುತ್ತಾ? ಯಾಕೆ ವೇಶ್ಯ ಅಂತ ಕೂಗ್ತಿರಲ್ಲ? ವೇಶ್ಯ ಮಾಡಿದವ್ರು ಯಾರು? ನೀವೇ. ನಿಮ್ಮನ್ನ ಅಪ್ಪ ಅಂತ ಹೇಳಕ್ಕೂ ನಂಗೆ ನಾಚಿಕೆ ಆಗುತ್ತೆ. ವಾವ್ ಸನಿ, ವಾವ್. 25 ವರ್ಷ ಸಾಕಿದ ಅಪ್ಪನಿಗಿಂತ 25 ದಿನದಲ್ಲಿ ಹುಟ್ಟಿದ ಪ್ರೀತಿ ಎಷ್ಟು ವರ್ಕ್ ಮಾಡಿದೆ ಅಲ್ವಾ? ಓಕೆ ಸನಿ. ಸಪೋಸ್ ನಾನು ಈ ಮದುವೆ ಒಪ್ಕೊಂಡು ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿ ಅದರಲ್ಲಿ ಆಚಾರಿ ವರ್ಧನ್ ಸನ್ ಆಫ್ ACP ಯಶವಂತ್ ಅಂತ ಹಾಕ್ಸಿ, ನಮ್ಮ ಬೀಗರು ನಿಶಾ ಡಾಟರ್ ಆಫ್ ಚಿತ್ರದುರ್ಗದ ವೇಶ್ಯೆ ಶಾರದಮ್ಮ ಅಂತ ಹಾಕ್ಸಿದ್ರೆ ಚೆನ್ನಾಗಿರುತ್ತ? ನಿಮ್ಮ ಅತ್ತೆ ವೇಶ್ಯೆ ಅಂತ ಜನರಿಗೆ ಪರಿಚಯ ಮಾಡಿಸಿದ್ರೆ ಚೆನ್ನಾಗಿರುತ್ತೇನೋ? ಏಯ್, ವೇಶ್ಯೆ ವೇಶ್ಯೆ ಅವಳು, ವೇಶ್ಯೆ ವೇಶ್ಯೆ. ಸಾಹೇಬ್ರೆ, ನನ್ನ ಹೆಸರನ್ನ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಹಾಕ್ಬೇಕಾಗಿಲ್ಲ. ಹಾಕೋದ್ ವೇಳೆ ಹಾಕಿದ್ರು ಅದು ತಿಥಿ ಕಾರ್ಡ್ ಅಲ್ಲಿ ಮಾತ್ರನೇ. ಸಾಹೇಬ್ರೆ, ಅವತ್ತು ನಾನ್ 4 ಜನಕ್ಕೆ ಸೆರಗು ಒಡ್ಡೋ ಹಾಗೆ ನನ್ನ ಜೀವನನ ನೀವು ಹಾಳು ಮಾಡಿದ್ರಿ. ಆದ್ರೆ ಇವತ್ತು ನನ್ನ ಮಗಳ ಭವಿಷ್ಯಕ್ಕೋಸ್ಕರ ನಿಮ್ಮ ಹತ್ರ ಸೆರಗೊಡ್ತಾ ಇದ್ದೀನಿ. ದಯವಿಟ್ಟು ಇಲ್ಲ ಅನ್ಬೇಡಿ. ಅವರಿಬ್ಬರ ಪವಿತ್ರವಾದ ಪ್ರೀತಿನ ದೂರ ಮಾಡಬೇಡಿ.
ಅವರಿಬ್ಬರನ್ನ ಏನು ಮಾಡಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸಾಹೇಬ್ರೆ, ಅವರಿಬ್ಬರನ್ನ ದೂರ ಮಾಡಬೇಡಿ.